ನಮಸ್ಕಾರ, ನೀವೆಲ್ಲರೂ ನೋಡ್ತಾ ಇದ್ದೀರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್. ನಾನು ರವಿ ಸುರೇಶ್. ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಹೆಡ್ಲೈನ್ಸ್. ಭೀಕರ ಬರಗಾಲಕ್ಕೆ ರಾಜ್ಯದ ಜನ ರೋಸಿ ಹೋಗಿದ್ದಾರೆ. ಸರ್ಕಾರಕ್ಕೆ ಜನರೆಲ್ಲರೂ ಛೀಮಾರಿ ಹಾಕುತ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಒಂದು ರಸ್ತೆ ಗುಂಡಿಯನ್ನು ಕೂಡ ಮುಚ್ಚೋದಕ್ಕಾಗಿಲ್ಲ. ಹೈಕೋರ್ಟ್ ಛೀಮಾರಿ ಹಾಕಿದ್ದು ಅವರಿಗೆ ನೆನಪಿಲ್ಲವ? ಸಿಎಂ ಸಿದ್ದರಾಮಯ್ಯ ಟಾಂಗ್. ಇವತ್ತು ಮುಂದುವರೆದ ಪ್ರತಿಭಟನೆಗಳ ಕಾವು. ಸುವರ್ಣಸೌಧದ ಪಕ್ಕದಲ್ಲಿ ವಿವಿಧ ಸಂಘಟನೆಗಳ ಕೂಗು. ಸರ್ಕಾರಕ್ಕೆ ಫುಲ್ ತಲೆನೋವು. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಮುಖ್ಯವಾಗಿರುವಂಥ ಚರ್ಚೆಗಳು ಮುನ್ನೆಲೆಗೆ ಬರ್ತಾವೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಸದನದಲ್ಲಿ ನಿರಂತರವಾಗಿ ಚರ್ಚೆಗಳು ಚಾಲ್ತಿಯಲ್ಲಿವೆ ಅಂತ ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಸದನದಲ್ಲಿ ಚರ್ಚೆ ಆಗುತ್ತಿದೆ ಅಂತ ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಬುಧವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಈ ಭಾಗದ ಸಮಸ್ಯೆಯ ಬಗ್ಗೆ ಜನರ ಆಶೋತ್ತರಗಳಿಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಲಿದೆ ಅಂತ ಹೇಳಿದರು. ನೋಡಿ, ನಾವು ನಮ್ಮ ಹತ್ರ ಬಂದಿರುವಂಥ ಮಾಹಿತಿಗಳನ್ನೆಲ್ಲವನ್ನು ಕೂಡ CODಗೆ ನಾವು ಅದನ್ನು ಕೊಡ್ತಾ ಇದ್ದೀವಿ. ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಹತ್ರನೂ ಕೂಡ ಅನೇಕ ಜನ ಬಂದು, ಸಾರ್ವಜನಿಕರು ಬಂದು ಮಾಹಿತಿಗಳು ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಕೂಡ ನಾನು CODಗೆ ವಹಿಸಿದ್ದಕ್ಕೆ ಅವ್ರಿಗೆ ಹೇಳಿದ್ದೀನಿ. ಅವರನ್ನು ಅಲ್ಲಿಗೆ ಕಳಿಸ್ಕೊಟ್ಟಿದ್ದೇನೆ. ಬೇರೆ ಬೇರೆ ಏನೇನು ಮಾಹಿತಿಗಳು ಬರ್ತದೆ ಸಾರ್ವಜನಿಕರು ಕೂಡ ನಮ್ಗೆ ಸಹಕಾರ ಕೊಡಬೇಕು. ಯಾಕಂತ ಹೇಳಿದ್ರೆ ಇದರು ಅವರ ಸಹಕಾರ, ಇಲಾಖೆ, ನಮ್ಮ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರೂ ಜಂಟಿಯಾಗಿ ಇದನ್ನು ನಾವು ಕೆಲಸ ಮಾಡಿದ್ರೆ ಈ ಒಂದು ಕೆಟ್ಟ, ಅತ್ಯಂತ ತಲೆ ತಗ್ಗಿಸುವಂಥ ಒಂದು ವಿಚಾರ ಏನಿದೆ, ಭ್ರೂಣ ಹತ್ಯೆ, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ, ಅದನ್ನು ನಾವು ತಡೆ ಹಿಡಿಯೋದಕ್ಕೆ ಒಂದು ಅವಕಾಶ ಆಗುತ್ತೆ. ಅದಕ್ಕೆ ಇದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗ್ತದೆ. ಶಾಸಕಾಂಗ ಪಕ್ಷದ ಸಭೆ ಶಾಸಕರ ಅಭಿಪ್ರಾಯಗಳು ಮತ್ತು ಇವತ್ತಿನ ಆಗುಹೋಗುಗಳ ಬಗ್ಗೆ ಚರ್ಚೆ ಮತ್ತು ಅಧಿವೇಶನದಲ್ಲಿ ಬೇರೆ ಬೇರೆ ಯಾವ್ಯಾವ ವಿಚಾರಗಳನ್ನು ತೆಗೆದುಕೊಳ್ಬೇಕು, ಯಾವ್ಯಾವ ವಿಷಯದ ಬಗ್ಗೆ ನಾವು ಹೆಚ್ಚಾಗಿ ಗಮನ ಕೊಡಬೇಕು, ಎಲ್ಲವೂ ಕೂಡ ಚರ್ಚೆ ಆಗ್ತದೆ. ಮಾಡಬೇಕು ಪ್ರತಿಪಕ್ಷಗಳು. ಯಾಕಂದರೆ ಬರದ ಪರಿಸ್ಥಿತಿ ನಾವು ಎದುರಿಸ್ತಾ ಇದ್ದೀವಿ. ಅದನ್ನು ನಿಭಾಯಿಸೋದಕ್ಕೆ ಸರ್ಕಾರ ಪೂರ್ತಿಯಾಗಿ ಸಜ್ಜಾಗಿ ಕೆಲಸ ಮಾಡೋದಕ್ಕೆ ಹೊರಟಿದೆ. ಕೇಂದ್ರ ಸರ್ಕಾರದ ಸಹಕಾರ ಕೂಡ ಬೇಕಾಗ್ತದೆ. ವಿರೋಧ ಪಕ್ಷದವರು ನಮಗೆ ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಎತ್ತಿ ಹಿಡಿಯತಕ್ಕಂಥದ್ದು ಅವರ ಕರ್ತವ್ಯ, ಅದು ಮಾಡಬೇಕು. ಒಟ್ಟಾರೆ ನಾವು ಇದನ್ನು ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ಸೇರಿ ಆದಷ್ಟು ಮಟ್ಟಿಗೆ ನಮ್ಮ ಜನರಿಗೆ ನೆರವು ನೀಡ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈಗ ಬರದ ಪರಿಸ್ಥಿತಿ ಬಂದಾಗ ಇಡೀ ಕರ್ನಾಟಕ ಚರ್ಚೆ ಆಗ್ತದೆ. ತದನಂತರ ಇವತ್ತು ಉತ್ತರ ಕರ್ನಾಟಕ ವಿಷಯದ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡೋದಕ್ಕೆ ಕೂಡ ಒಂದು ಸಮಯನ ನಿಗದಿ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರು. ಸೊ ಆ ಒಂದು ಚರ್ಚೆಯಲ್ಲಿ ಹೆಚ್ಚಾಗಿ ಎಲ್ಲರೂ ಭಾಗವಹಿಸಿ ಇದರ ಬಗ್ಗೆ ಬೆಳಕನ್ನು ಚೆಲ್ಲಿದ್ರೆ ಖಂಡಿತವಾಗಿಯೂ ಇಲ್ಲಿ ಸುವರ್ಣಸೌಧದಲ್ಲಿ ಬೆಳಗಾವಿಯಲ್ಲಿ ಆಗೋದಕ್ಕೆ ಇದು ಒಂದು ಅರ್ಥಪೂರ್ಣವಾದಂಥ ಒಂದು ಅಧಿವೇಶನ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ರಾಜಶೇಖರ ಹಿರೇಮಠ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದೆ. ರಾಜ್ಯದ ಜನರು ಸರ್ಕಾರದ ಕಾರ್ಯಚಟುವಟಿಕೆಗಳನ್ನು ನೋಡಿ ಸಂಪೂರ್ಣವಾಗಿ ರೋಸಿ ಹೋಗಿದ್ದಾರೆ. ಇದೆಲ್ಲವನ್ನು ಕೂಡ ಬಿಟ್ಟು ರಾಜ್ಯದಲ್ಲಿರುವಂಥ ಶಾಸಕರು ತೆಲಂಗಾಣಕ್ಕೆ ಹೋಗಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲದಿಂದ ಜನರು ಬೇಸತ್ತು ಹೋಗಿದ್ದಾರೆ. ಸದನದಲ್ಲಿ ಚರ್ಚೆ ಮಾಡಬೇಕಿದ್ದ ಕರ್ನಾಟಕದ ಸಚಿವರು ತೆಲಂಗಾಣಕ್ಕೆ ಹೋಗಿ ಅಲ್ಲಿನ ಶಾಸಕರ ಚಾಕರಿ ಮಾಡುತ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸಚಿವರ ನಡೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೆಳಗಾವಿಯಲ್ಲಿ ಸುವರ್ಣಸೌಧದ ಪಕ್ಕದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿನ ಬರಗಾಲದ ಬಗ್ಗೆ ಹಾಗೂ ಸಂಕಷ್ಟದಲ್ಲಿರುವಂತಹ ರೈತರ ಸಾಂತ್ವನ ಹೇಳುವುದಕ್ಕೆ ಸಚಿವರು ತೆರಳಬೇಕಾಗಿತ್ತು ಅಂತ ಕಿಡಿಕಾರಿದರು. ವಿಧಾನಸಭೆ ಅಧಿವೇಶನದಲ್ಲಿ ಮಂತ್ರಿಗಳೆಲ್ಲ ತೆಲಂಗಾಣಕ್ಕೆ ಹೋಗಿ ತೆಲಂಗಾಣದ MLAಗಳ ಸೇವೆ ಮಾಡ್ತಾಯಿದ್ರು. ಹೋಗಿ ಅವರು ಬರಗಾಲದ ಬಗ್ಗೆ, ಕರ್ನಾಟಕ ರೈತರ ಬಗ್ಗೆ, ಕಷ್ಟದಲ್ಲಿರೋ ರೈತರಿಗೆ ಸಾಂತ್ವನ ಹೇಳೋಕ್ಕೆ ಅವರೆಲ್ಲ ಹೋಗಬೇಕಾಯ್ತು. ವಿಧಾನಸಭೆಯಲ್ಲಿ ಬಂದು ಸರ್ಕಾರ ಏನು ಮಾಡಿದೆ ಅನ್ನೋದು ಹೇಳಬೇಕಾಯಿತು. ಆದರೆ ಯಾವುದು ಮಂತ್ರಿಗಳು ಸದನಕ್ಕೆ ಬರ್ತಾ ಇಲ್ಲ, ಎಲ್ಲ ತೆಲಂಗಾಣಕ್ಕೆ ಹೋಗ್ಬಿಟ್ಟಿದ್ದಾರೆ. ನೆನ್ನೆನೂ ಕೂಡ ಅಧಿವೇಶನ 10 ನಿಮಿಷ ಮುಂದೆ ಹಾಕಿದ್ದೀರಿ.
ಮಧ್ಯಾಹ್ನ ಅಧಿವೇಶನ ನಡೆದಾಗೂ ಬಂದಿಲ್ಲ ಅಂದರೆ ಎಲ್ಲ ತೆಲಂಗಾಣ ಅವರು ಎಲ್ಲ ರಾಜ್ಯಗಳಲ್ಲೂ ಸೋತಿದ್ದಾರೆ, ಒಂದೇ ಒಂದು ಗೆದ್ದಿರೋದು ತೆಲಂಗಾಣ. ಅಲ್ಲೋಗಿ ಎಲ್ಲ ಕೂತ್ಬಿಟ್ಟಿದ್ದಾರೆ ಮರ್ಯಾದೆಗೋಸ್ಕರ. ಈ ಮರ್ಯಾದೆ ಇಲ್ಲಿ ಹೋಗ್ತೈತೆ ಅಂತೇಳಿ ಅಲ್ಲಿ ತೆಲಂಗಾಣಕ್ಕೆ ಹೋಗಿ ಕೂತಿರೋದು ಇದು ಒಳ್ಳೆಯದಲ್ಲ. ನಾನು ಆಗ್ರಹ ಮಾಡ್ತೀನಿ, ಮುಖ್ಯಮಂತ್ರಿಗಳು ಕೂಡಲೇ ಆ ಮಂತ್ರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಕೂಡಲೇ ಅವ್ರನ್ನ ವಾಪಸ್ ಕರೆಸ್ಬೇಕಿಲ್ಲಿ. ಕರ್ನಾಟಕ ಜನ ಸಂಕಷ್ಟದಲ್ಲಿರುವಾಗ ಇವರೋಗಿ ಅಲ್ಲಿ ಮೋಜು ಮಸ್ತಿ ಮಾಡುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ, ಇದು ನಾಚಿಕೆಗೇಡಿನ ಕ್ರಮ. ಕೂಡಲೇ ಅವ್ರನ್ನ ಮುಖ್ಯಮಂತ್ರಿಗಳು ವಾಪಸ್ ಕರೆಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀನಿ. ಸರ್, 6ನೇ ತಾರೀಕು ಡೆಲ್ಲಿಗೆ ಬುಲಾವ್ ಬಂದಿರುವಂಥದ್ದು ಏನು ಸರ್, ಅವ್ರನ್ನ ಕಟ್ಟಿ ಹಾಕೋದು ನನಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ. ರಾಜಶೇಖರ ಹಿರೇಮಠ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ರಸ್ತೆಗಳಲ್ಲಿ ಕಾಣಿಸಿಕೊಂಡಂಥ ಗುಂಡಿಗಳನ್ನು ಮುಚ್ಚೋದಕ್ಕೂ ಕೂಡ ಯೋಗ್ಯತೆ ಇರಲಿಲ್ಲ. ಅಂಥವರು ನಮ್ಮ ಸರ್ಕಾರವನ್ನು ಟೀಕೆ ಮಾಡುವಂಥ ಯಾವುದೇ ನೈತಿಕತೆಯನ್ನು ಹೊಂದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವಾಗಿ ಮಾತನಾಡಿರುವಂಥ ಬಿಜೆಪಿಯವರ ವಿರುದ್ಧವಾಗಿ ಟೀಕಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಬಿಜೆಪಿ ಕಾಲದಲ್ಲಿ ಗುಂಡಿ ಮುಚ್ಚುವುದಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿತ್ತು. ಇವರು ಏನು ಮಾಡಿದರು ಬೆಂಗಳೂರಿಗೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದರು. ಬುಧವಾರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಬಿಜೆಪಿಯವರ ಅವಧಿಯಲ್ಲಿ ಬೆಂಗಳೂರಿನ ಗುಂಡಿ ಮುಚ್ಚಕ್ಕೆ ಆಗಿಲ್ಲ ಅವರಿಗೆ. ಹೈಕೋರ್ಟ್ನವರು ಒಗೆಯುತ್ತಿದ್ದರು, ಅವರಿಗೆ ಹೈಕೋರ್ಟ್ನವರು ಟೀಕೆ ಮಾಡುತ್ತಿದ್ದರು. ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಮಾತಾಡುವ ನೈತಿಕತೆ ಅವರಿಗಿಲ್ಲ ಅಂತ ಕಿಡಿಕಾರಿದರು. 5 ವರ್ಷ ಅವ್ರ ಅಧಿಕಾರದಲ್ಲಿ ಇದ್ರಲ್ಲ, 4 ವರ್ಷ ಇದ್ರಲ್ಲಪ್ಪ ಅಧಿಕಾರದಲ್ಲಿ. ಏನು ಮಾಡಿದ್ರು ಬೆಂಗಳೂರಿಗೆ? ಗುಂಡಿ ಮುಚ್ಚಕ್ಕಾಗಲಿಲ್ಲ ಅವ್ರ ಕೈನಲ್ಲಿ ಅಲ್ವಾ? ಹೈಕೋರ್ಟ್ನವರೆಲ್ಲ ಉಗೀತಿದ್ರು ಅವರಿಗೆ, ಸ್ಟ್ರಿಕ್ಚರ್ ಎಲ್ಲ ಪಾಸ್ ಮಾಡ್ತಿದ್ರು, ಟೀಕೆ ಮಾಡ್ತಿದ್ರು ಹೈಕೋರ್ಟ್ನವರು. ಅವರು ಏನು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಬೆಂಗಳೂರು ಬಗ್ಗೆ ಮಾತಾಡೋಕ್ಕೆ? ಎಲ್ಲರೂ ಕೂತಿಲ್ಲಪ್ಪ, ಒಂದು 2-3 ಜನ ಹೋಗಿದ್ದಾರೆ, ರಾಜಕೀಯ ಮಾಡಬೇಕಲ್ಲ. ಈಗ ಅಲ್ಲಿ ಅವರು ಕರೆದರು, ಹೋಗಿದ್ದಾರೆ, ಬಂದಿದ್ದಾರೆ ಕೆಲವರೆಲ್ಲ. ಮುನಿಯಪ್ಪನವ್ರು ಬಂದರು, ಜಾರ್ಜ್ ಬಂದರು, ಜಮೀರ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಬರಬೇಕಷ್ಟೇ, ನಾಗೇಂದ್ರ ಬಂದರು, ಎಲ್ಲ ವಾಪಸ್ ಬಂದಿದ್ದಾರೆ. ಎಲ್ಲ ನಿಮ್ಮಿಂದಲೇ ಉಂಟಾಗಿರೋದು. ನಾನು ಏನು ಹೇಳಿದ್ದೆ, ಕೇಳ್ರಿ ಇಲ್ಲಿ, ಸುಮ್ಮನೆ ನೀವು ಏನೇನೋ ಹೇಳ್ಬಿಡೋದು. ನೀವು ಯಾವ ಟಿ ವಿ ಅವರು? ಪಬ್ಲಿಕ್ ಟಿ ವಿ. ಏನಂತ ಹೇಳಿದ್ದೆ ನಾನು? ಕೇಳ್ರಿ, ಆ ಕುಮಾರಸ್ವಾಮಿ ಹೇಳಿದ್ದು, ಅವ್ರು ಹೇಳಿದ್ದು, ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ನಾನು. ನೀವು 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 ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸೇರಿಲ್ಲ ಅಲ್ವಾ? ನೀವು ಬರೀಬೇಕಲ್ವಾ? ನಾನು ಏನು ಹೇಳಿದ್ದೆ? ಎಲ್ಲ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅಂತ ಹೇಳಿದ್ದೀನಿ, ಆಲ್ ಕಮ್ಯುನಿಟೀಸ್ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅಂತ ಹೇಳಿದ್ದೀನಿ. ಅದು ಬರೆದ್ರ? ಹಾಂ, ನಡಿಯಪ್ಪ. ರಾಜಶೇಖರ ಹಿರೇಮಠ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಪುಟ್ಟದೊಂದು ಬ್ರೇಕ್. होटल आदर्श पैलेस लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स। साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव।
ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ಸಾಂಬ್ರಾ ವಿಮಾನ ನಿಲ್ದಾಣದಿಂದ ಬೆಳಗಾವಿ ನಗರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಮಧ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರುವ ದಾರಿಯ ಮಧ್ಯದಲ್ಲಿಯೇ ವ್ಯಕ್ತಿಯೋರ್ವನಿಗೆ ರಸ್ತೆ ಅಪಘಾತವಾಗಿ ಗಂಭೀರವಾಗಿ ಗಾಯಗಳಾಗಿದೆ. ಹೀಗಾಗಿ ವ್ಯಕ್ತಿಯನ್ನ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಬರುವ ಸಾಂಬ್ರಾ ವಿಮಾನ ನಿಲ್ದಾಣದಿಂದ ಬೆಳಗಾವಿ ನಗರ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಬಸ್ ಹಾಗೂ ಬೈಕ್ ನಡುವೆ ಅಪಘಾತದಲ್ಲಿ ವ್ಯಕ್ತಿಯೋರ್ವನಿಗೆ ಗಂಭೀರವಾಗಿ ಗಾಯವಾದ ಘಟನೆ ಬುಧವಾರ ನಡೆದಿದೆ. ಮಹೇಶ್ ದುಡುಗುಂಡೆ ಎನ್ನುವಂಥವರಿಗೆ ಗಂಭೀರವಾಗಿ ಗಾಯಗಳಾಗಿವೆ. ಸೂಕ್ತ ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದ ಕಾರಣ ಪೊಲೀಸರು ಪಿಕಪ್ ವಾಹನದಲ್ಲಿ ಗಾಯಾಳುವನ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಇತ್ತ ಅಪಘಾತ ನಡೆಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿ ಬಂದ ಸ್ಥಳೀಯರು ಆಂಬ್ಯುಲೆನ್ಸ್ ಕರೆ ಮಾಡಿದ್ರು. ಆದರೆ ಸರಿಯಾದ ಸಮಯಕ್ಕೆ ಬಾರದ ಆಂಬ್ಯುಲೆನ್ಸ್ನಿಂದಾಗಿ 15 ನಿಮಿಷಕ್ಕೂ ಹೆಚ್ಚು ಕಾಲ ಮಹೇಶ್ ನರಳಾಡುವಂತಾಯಿತು. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಗಾಯಾಳುವನ್ನ ಚಿಕಿತ್ಸೆಗಾಗಿ ರವಾನೆ ಮಾಡಲಾಗಿದೆ. ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ರಾಜಶೇಖರ ಹಿರೇಮಠ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕರ್ನಾಟಕ ರಾಜ್ಯ ಖಾಸಗಿ ತರಬೇತಿ ಸಂಸ್ಥೆಗಳ ಸಂಘ ಇವತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಪಕ್ಕದಲ್ಲಿ ಪ್ರತಿಭಟನೆಯನ್ನು ಮಾಡಿತು. ನಮಗೆ ವಿದ್ಯಾರ್ಥಿ ಕೇಂದ್ರಿತ ಅನುದಾನವನ್ನು ಹಿಂದಕ್ಕೆ ತೆಗೆದುಕೊಳ್ಳಿ, ಅದರ ಬದಲಾಗಿ ವೇತನ ಅನುದಾನವನ್ನು ಮಂಜೂರು ಮಾಡಿ ಅಂತ ಸರ್ಕಾರವನ್ನು ಆಗ್ರಹಪಡಿಸಿದರು. ಕರ್ನಾಟಕ ರಾಜ್ಯ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆ ಇದೀಗ ಸುವರ್ಣ ವಿಧಾನಸೌಧದ ಪಕ್ಕದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದೆ. ಈ ಸಂಬಂಧವಾಗಿ ಮಾತನಾಡೋದಕ್ಕಾಗಿ ಪ್ರತಿಭಟನಾಕಾರರು ಇದೀಗ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಮಾತನಾಡ್ಸೋಣ. ನಮಸ್ಕಾರ ಸರ್, ತಮ್ಮ ಹೆಸರು, ತಮ್ಮ ಮುಖ್ಯವಾಗಿರುವಂಥ ಬೇಡಿಕೆಗಳೇನು, ಇಲ್ಲಿ ಹೋರಾಟಕ್ಕೆ ಕುಳಿತುಕೊಂಡಾಗ ಯಾವೆಲ್ಲ ಸಚಿವರು ತಮ್ಮನ್ನು ಬಂದು ಭೇಟಿ ಮಾಡಿದ್ದಾರೆ ಮತ್ತು ಯಾವೆಲ್ಲ ಅಧಿಕಾರಿಗಳು ತಮ್ಮನ್ನು ಭೇಟಿ ಮಾಡಿದ್ದಾರೆ, ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ? ನಮಸ್ಕಾರ ಸರ, ನನ್ನ ಹೆಸರು SM ನೆರ್ಬೆಂಚಿ ಅಂತ. ನಾನು ಕರ್ನಾಟಕ ರಾಜ್ಯ ಖಾಸಗಿ ಐಟಿಗಳ ಸಂಘದ ಅಧ್ಯಕ್ಷ ಇದ್ದೀನಿ. ನಮ್ಮದು ಪ್ರಮುಖವಾದಂಥ ಬೇಡಿಕೆ ಒಂದೇ ಒಂದು ಬೇಡಿಕೆ ಸರ, ಮತ್ತು ಯಾವುದೂ ಬೇಡಿಕೆ ಇಲ್ಲ. ಒಂದೇ ಒಂದು ಬೇಡಿಕೆ ಏನು ಅಂತಂದ್ರೆ, ಈ ಸರ್ಕಾರ 2010ರಲ್ಲಿ ಜಾರಿ ಮಾಡಿದಂಥ ವಿದ್ಯಾರ್ಥಿ ಕೇಂದ್ರಿತ ಅನುದಾನವನ್ನು ವಾಪಸ್ ತೊಗೋಬೇಕು. ಅದಕ್ಕಿಂತ ಪೂರ್ವದಲ್ಲಿ ಏನು ಒಂದು ವೇತನ ಅನುದಾನ ಪದ್ಧತಿ ಇತ್ತು, ಒಂದು ಆದೇಶ ಇತ್ತು, ಅದನ್ನು ಮರು ಜಾರಿಗೊಳಿಸಬೇಕು ಅನ್ನೋದೇ ನಮ್ಮದು ಪ್ರಮುಖವಾದ ಬೇಡಿಕೆ ಅದ. ಇದುವರೆಗೂ ಕೆಲವು ಅಧಿಕಾರಿಗಳು ಬಂದು ಹೋಗಿದ್ದಾರೆ, ಯಾವ ಸಚಿವರು ಬಂದಿಲ್ಲ. ನಮ್ಮ ಸಚಿವರು ಬರೋದನ್ನು ನಾವು ಕಾಯ್ತಾ ಇದ್ದೇವೆ. ಈಗ ಸರ್, ಈಗ ತಾವು ಎಷ್ಟು ವರ್ಷಗಳಿಂದ ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೀರಾ? ಇಷ್ಟು ವರ್ಷಗಳಿಂದ ಹೋರಾಟ ಮಾಡಿದರೂ ಕೂಡ ಯಾಕೆ ತಮಗೆ ಬೇಡಿಕೆಗಳು ಈಡೇರಿಲ್ಲ ಮತ್ತು ಯಾವ ರೀತಿ ಸೂಕ್ತವಾಗಿ ಸ್ಪಂದಿಸೋದಕ್ಕೆ ಸರ್ಕಾರಕ್ಕೆ ಯಾವ ಕಾರಣಕ್ಕಾಗಿ ಸಾಧ್ಯ ಆಗಿಲ್ಲ ಅಂತ ಅನ್ಸುತ್ತೆ? ಸರ, ಈಗ 2014ರಲ್ಲಿನೇ ನಮ್ಮ ಇದೇನೋ ಒಂದು ಸಮಸ್ಯೆ ಇದೆ, ನಮ್ದು ಏನು ಬೇಡಿಕೆ ಇದೆ, ಆವಾಗ 2014ರಲ್ಲೇ ಅಂದಿನ ಸಚಿವರು ಅದ್ರ ಬಗ್ಗೆ ಸ್ಪಂದಿಸಿದ್ರು ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಏನಂತಂದ್ರೆ, ಅವರು ವೇತನ ಅನುದಾನವನ್ನು ಪಡೆಯುವ ಸಂಬಂಧ ಅರ್ಹ ಐಟಿಐಗಳನ್ನು ಗುರುತಿಸಿ ಅವುಗಳ ಪ್ರಿಲಿಮಿನರಿ ಇನ್ಸ್ಪೆಕ್ಷನ್ ಮಾಡಿಸಿದ್ರು ಸರ್. ನಂತರ 2018ರಲ್ಲಿನೂ ಇದ್ದಂಥ ಕೌಶಲ್ಯಾಭಿವೃದ್ಧಿ ಸಚಿವರು ಅವಾಗೂ ನಾವು ಸತ್ಯಾಗ್ರಹ ಮಾಡಿದಾಗ ಬೆಂಗಳೂರಲ್ಲಿ ನಾವು ಫ್ರೀಡಮ್ ಪಾರ್ಕ್ದಲ್ಲಿ ಸತ್ಯಾಗ್ರಹ ಕೂತ್ಕೊಂಡಿದ್ದೆವು. ನಮ್ಮನ್ನು ಕರೆಸ್ಕೊಂಡ್ರು, ಸಮಸ್ಯೆ ಏನಂತ ಕೇಳಿದರು. ಅವಾಗ ನಾವು ಇದನ್ನೇ ಹೇಳಿದೆವು ನಾವು. ಆಗ ಅವ್ರು ಏನಂದರು, ಆಯಿತು, ಇನ್ನು ಮುಂದೆ ನಿಮ್ಮ ವೇತನ ಅನುದಾನ ನಾನು ಮಂಜೂರು ಮಾಡಿ ಕೊಡ್ತೀನಿ ಅಂತ ತಿಳ್ಕೊಂಡು ಒಂದು ಆದೇಶ ಪತ್ರವನ್ನು ಕೊಟ್ಟರು ಅವರು. ಮುಂದೆ ITI ಕಾಲೇಜುಗಳದ್ದು ಇನ್ಸ್ಪೆಕ್ಷನ್ನೂ ಮಾಡಿಸಿದ್ರು ಸರ್. ಮತ್ತು ಎಷ್ಟು ITIಗಳು ಆಗ್ತವೆ, ಎಷ್ಟು ಸಿಬ್ಬಂದಿಗಳಾಗ್ತದೆ, ಬಜೆಟ್ ಎಷ್ಟು ಆಗ್ತದೆ ಅನ್ನೋದು ಸಂಪೂರ್ಣ ವರದಿಯನ್ನು ಪಡೆದುಕೊಂಡು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಸರ್ ಆಗಿನ ಸಚಿವರು. ಆದ್ರೆ ಅದು ಜಾರಿ ಆಗಲಿಲ್ಲ ರೀ. ಸೊ ಈಗ ತಾವು ಹೋರಾಟಕ್ಕೆ ಇಳಿದಿದ್ದೀರಾ, ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀರಾ, ಬೇಡಿಕೆಯನ್ನು ಆದಷ್ಟು ಬೇಗನೆ ಈಡೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಾ. ಒಂದು ವೇಳೆ ತಮ್ಮ ಬೇಡಿಕೆ ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಈಡೇರದೆ ಹೋದರೆ ತಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ನಾವು ಇನ್ನೂ ಹೋರಾಟವಂತೂ ನಾವು ನಿರಂತರವಾಗಿ ಮಾಡ್ತೀವಿ ಸರ. ನಮ್ಮ ಈ ಬೇಡಿಕೆ ಈಡೇರಿಸುತ್ತಾನ ನಮ್ಮ ಸಮಸ್ಯೆ ಏನದ ಅದ್ರ ಬಗ್ಗೆ ಈಗ ನಮ್ಮನ್ನು ಕರೆದು ಚರ್ಚೆ ಮಾಡಲಿ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ಮುಖ್ಯವಾಗಿ ನಾವು ತಂತ್ರಜ್ಞರು, ನಮಗೆ ಯಾವತ್ತೂ ಉದ್ಯೋಗದ ಸಮಸ್ಯೆ ಇರೋದಿಲ್ಲ. ಒಂದಿಲ್ಲ ಒಂದು ಕಡೆ ಕೈಗಾರಿಕೆಗಳು ನಮಗೆ ಕೈ ಮಾಡಿ ಕರಿತಿರ್ತಾವೆ. ನಾವೆಲ್ಲ ಇಲ್ಲಿ ಇದ್ದವಂಥವ್ರು ಡಿಪ್ಲೊಮಾ BE ಹೋಲ್ಡ್ರ್ ಇದ್ದೀವಿ ನಾವೆಲ್ಲ. ಈಗ ನಮಗೆ ಉದ್ಯೋಗದ ಅವಕಾಶಗಳು ವಿಪುಲವಾಗಿರ್ತಾವೆ. ಆದರೆ ಏನಾಯಿತು ಅಂತಂದರೆ 1997ರಲ್ಲಿ ಇದ್ದಂಥ ಒಂದು ಸರ್ಕಾರ ಆದೇಶ ಏನು ಹೇಳ್ತದೆ ಅಂತಂದ್ರೆ, 7 ವರ್ಷ ಪೂರೈಸಿದಂಥ ಒಂದು ಖಾಸಗಿ ITI ಒಂದು ಕಾಲೇಜುಗಳಲ್ಲಿ ಕೆಲಸ ಮಾಡ್ತಿರೋಂಥ ಸಿಬ್ಬಂದಿಗಳಿಗೆ ವೇತನ ಅನುದಾನ ಕೊಡಲಾಗುವುದು ಅನ್ನುವಂಥದ್ದು ಒಂದು ಸ್ಪಷ್ಟವಾದಂಥ ಆದೇಶ ಇತ್ತು ಸರ್. ಆ ಕಾರಣಕ್ಕಾಗಿಯೇ 2000 ಇಸ್ವಿ ನಂತರ
ಮತ್ತು 2010 ಒಳಗಾಗಿ ನಾವೆಲ್ಲ ಐ ಟಿ ಐಗಳನ್ನು ಸೇರಿಕೊಂಡು ನಾವು ಈಗ ಕೆಲಸ ಮಾಡಿ ತರಬೇತಿ ಅಧಿಕಾರಿಗಳಾಗಿ ಪ್ರಾಚಾರ್ಯರಾಗಿ ಕೆಲಸ ಮಾಡ್ಕೊಂಡು ನಾವು ಬರ್ತಾ ಇದ್ವಿ. ಏಕಾಏಕಿ ನಾವು 2010ಕ್ಕೆ ನನ್ನ ವೈಯಕ್ತಿಕವಾಗಿ ನನ್ನ ಒಂದು ಸೇವೆಯೇ 7 ವರ್ಷ ಕಂಪ್ಲೀಟ್ ಆಗಿತ್ತು. 2010ರಲ್ಲಿ ಸರ್ಕಾರ ಕೆಲವು ಐ ಟಿ ಐಗಳಿಗೆ ಒಂದು ವೇತನ ಮಂಜೂರು ಮಾಡಿತು. ಆದರೆ ಅವಾಗ ಏನೋ ಒಂದು ಕಟಾಪ್ ಮಾಡಿದ್ರು, ಅಂದರೆ 2000ನೇ ಇಸ್ವಿ ಪೂರ್ವದಲ್ಲಿ ಯಾವ ಒಂದು ಮಾನ್ಯತೆ ಪಡೆದಿದ್ದಾವ ಆ ಐ ಟಿ ಐಗಳಿಗೆ ನಾವು ಒಂದು ವೇತನ ಕೊಡ್ತೀವಿ, ಒಂದು ವೇತನ ಕೊಟ್ಟರು ಅವರು. ಅದೇ ಒಂದು ಅವಧಿಯಲ್ಲಿನೇ ಒಂದು ವಿದ್ಯಾರ್ಥಿ ಕೇಂದ್ರಿತ ಅನುದಾನ ಅನ್ನುವಂಥದ್ದು ಒಂದು ಹೊಸ ಪದ್ಧತಿ ಈಗ ಒಂದು ಆದೇಶ ಮಾಡಿದರು. ಇದಕ್ಕೆ ಮತ್ತು ಈ ವಿದ್ಯಾರ್ಥಿ ಕೇಂದ್ರಿತ ಅನುದಾನ ಏನಿದೆಯಲ್ಲ, ಇದು ವೇತನ ಅನುದಾನಕ್ಕೆ ಪರ್ಯಾಯ ಅಂತ ಹೇಳಿದರು ಅವರು. ಆದರೆ ಇದು ಯಾವ ರೀತಿಯೂ ಪರ್ಯಾಯ ಆಗೋದಿಲ್ಲ. ಪರ್ಯಾಯ ಅಂತಂದರೆ ಏನಾದರೂ ಇವತ್ತು ವೇತನದಲ್ಲಿ ಒಂದು 10% 20% ಕಡಿಮೆ ಆದರೂ ನಡೀತದೆ ಸರ್. ಆದರೆ ಏನಾಗಿದೆ, ವಿದ್ಯಾರ್ಥಿ ಕೇಂದ್ರಿತ ಅನುದಾನ ಅನ್ನುವಂಥದ್ದು ಅದರಲ್ಲಿ ಶ್ರೇಣೀಕೃತ ವೇತನವೂ ಇಲ್ಲ, ಸೇವಾ ಭದ್ರತೆಯೂ ಇಲ್ಲ. ಅದು ಇರುವುದು ಅದು ಒಂದು ಪದ್ಧತಿ ಏನು ಅಂತಂದ್ರೆ, ಥಾಮಸ್ ಆಯೋಗದವರು 2 ರೀತಿಯ ಅನುದಾನಗಳನ್ನು ಶಿಫಾರಸು ಮಾಡಿದರು ಸರ್ಕಾರಕ್ಕೆ. ಆವಾಗ ಅಂದಿನ ಸರ್ಕಾರ 2007ರಲ್ಲಿ ಇದ್ದಂಥ ಸರ್ಕಾರ ಖಾಸಗಿ ಐ ಟಿ ಐಗಳದ್ದು ಏನು ಸಮಸ್ಯೆಗಳದಾವ, ಏನು ಕುಂದುಕೊರತೆಗಳದಾವ, ಸಿಬ್ಬಂದಿಗಳ ಕೊರತೆಗಳು ಏನದಾವ, ಸಂಸ್ಥೆಗಳ ಕೊರತೆಗಳು ಏನದಾವ, ಅದನ್ನೆಲ್ಲ ನೀವು ಪರಿಶೀಲನೆ ಮಾಡಿ ಸಭೆ ಒಂದು ವರದಿ ಕೊಡ್ರಿ ಅಂತ ಕೇಳಿ PSS ಥಾಮಸ್ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿ ವರದಿಯನ್ನು ನೇಮಕ ಮಾಡಿತ್ತು. ಅವರು ಕೆಲವೇ ತಿಂಗಳಲ್ಲಿ ಒಂದು ಒಳ್ಳೆಯ ಒಂದು ವರದಿಯನ್ನು ಆಯೋಗದವ್ರು ಕೊಟ್ಟಿದ್ದಾರೆ. ಈಗ ಆದಷ್ಟು ಬೇಗನೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋದು ತಮ್ಮ ಒತ್ತಾಯ. ಹೌದು ಸರ್, ಅದು ನಮ್ಮ ಬೇಡಿಕೆ ಈಡೇರಲೇಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡಲಿ, ನಮ್ಮನ್ನು ಕರೆದು ಚರ್ಚೆ ಮಾಡಲಿ. ಈಗಾಗಲೇ ಈಗ ಒಂದು 50% ಈಗ ಈಗಿನ ಸರ್ಕಾರದಲ್ಲಿ ಸಚಿವರಿದ್ದಾರೆ, ಈಗ ಕಾರ್ಮಿಕ ಸಚಿವರಿದ್ದಾರೆ, ಸಂತೋಷ್ ಲಾಡ್ ಸಾಹೇಬರು. ಆವಾಗ ನಮ್ಮ ಇಲಾಖೆ ಸಚಿವರಿದ್ದರು, ಕೌಶಲ್ಯ ಅಭಿವೃದ್ಧಿ ಸಚಿವರಿದ್ದರು. ಅವರು ಬಜೆಟ್ನಲ್ಲಿ ಸೇರ್ಸಾಕನೇ ಆ್ಯಕ್ಷನ್ ತೊಗೊಂಡ್ರು ಅವರು. ಆದರೆ ಏನೋ ಮುಂದೆ ಸರ್ಕಾರದ ಅವಧಿ ಕಡಿಮೆ ಸಂಬಂಧ ಅದು ಕಾರ್ಯಗತ ಆಗಲಿಲ್ಲ. ಈಗ ಮತ್ತೆ ಒಂದು ಅದೇ ಆದರೆ ನಮ್ಮ ಮಂತ್ರಿಗಳು ಬದಲಾಗಿರ್ಬೋದು, ಸರ್ಕಾರ ಅದೇ ಒಂದು ಕಾಂಗ್ರೆಸ್ ಒಂದು ಪಕ್ಷದ ಸರ್ಕಾರನೇ ಇರೋದ್ರಿಂದ ನಮ್ಮ ಈಗ ಒಂದು ಏನಾಗ್ಯದಲ್ಲ, ಈ ಒಂದು ನಮ್ಮದು ಬೇಡಿಕೆನ ವಿದ್ಯಾರ್ಥಿ ಕೇಂದ್ರಿತ ಅನುದಾನವನ್ನಂಥದ್ದು ಏನು ಇದವಲ್ಲ, ಇದು ಏನದಲ್ಲ ಯಾವ ರೀತಿಯೂ ಹೆಲ್ಪ್ ಆಗೋದಿಲ್ಲ ಇದು ಸಿಬ್ಬಂದಿಗಳಿಗೆ. ಹಾರ್ಡ್ಲಿ ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ 5,000 ರೂಪಾಯಿ ಮಾತ್ರ ಸಿಗ್ತದೆ ಇದರಿಂದ. ಇದು ಹೊಸ ಐ ಟಿ ಐ ಕೊಡಬೇಕಾದದ್ದು, ಹಳೆ ಐ ಟಿ ಐ ಕೊಡುವಂಥದ್ದು ಅಲ್ಲೇ ಇದು. ನೀವು ಇನ್ನೊಮ್ಮೆ ಆಯೋಗದ ಒಂದು ವರದಿಯನ್ನು ತರಿಸ್ಕೊಂಡು ಅಧ್ಯಯನ ಮಾಡಿಸಲಿ, ಒಂದು ಕಮಿಟಿ ನೇಮಕ ಮಾಡಲಿ, ಅಧ್ಯಯನ ಮಾಡಲಿ. ಮತ್ತು ಈ ಹಿಂದೆನೂ ಕೂಡ 2015ರಲ್ಲಿ ಒಂದು ಸಬ್ ಕಮಿಟಿ, ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಸರ್ಕಾರ ನೇಮಕ ಮಾಡಿತ್ತು. RV ದೇಶಪಾಂಡೆ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ನೇಮಕ ಮಾಡಿತ್ತು. ಆಗಿನ ಕಮಿಟಿಯವರು ಇದು ರಿಪೋರ್ಟ್ ಕೊಟ್ಟರು. ಇಲ್ಲ 1997ರ ಒಂದು ವೇತನ ಅನುದಾನ ಏನಿದೆಯಲ್ಲ ಅದು ಕೊಡುವುದು ನ್ಯಾಯಸಮ್ಮತ ಅನ್ನುವಂಥದ್ದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಸಾಕಷ್ಟು ಇವತ್ತು ಖಾಸಗಿ ಐ ಟಿ ಐಗಳ ಅನುದಾನ ಕೊಡ್ಬೇಕು ಅನ್ನುವಂಥದ್ದು ಇದ್ದಾಗ್ಯೂ ಕೂಡ ಮೀನ ಮೇಸೆ ಎಣಿಸ್ಕೊಂತ ಇವತ್ತು ಸರ್ಕಾರ ಕೊಡೋದು ಸರಿಯಲ್ಲ. ಈಗ ನಮ್ಗೆ ಭಾಳ ಕಷ್ಟದಲ್ಲಿದ್ದೀವಿ ನಾವು. ಇದಿಷ್ಟು ಪ್ರತಿಭಟನಾಕಾರರ ಮಾತುಗಳು. ತುಂಬ ಕಷ್ಟದಲ್ಲಿದ್ದೀವಿ, ನಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗನೆ ಈಡೇರಿಸಬೇಕು, ಇಲ್ಲದೆ ಹೋದರೆ ನಾವು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತೀವಿ, ಮುಂದೆ ಸಾಕಷ್ಟು ಉಗ್ರವಾಗಿರುವಂಥ ಹೋರಾಟಕ್ಕೂ ಕೂಡ ನಾವು ಇಳಿದ್ರೂ ಅಚ್ಚರಿ ಇಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹದೇವ್ ಪವಾರ್ ಜೊತೆಗೆ ನಾನು ರವಿ ಸುರೇಶ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಸ್ಮಶಾನ ಭೂಮಿ, ಶೌಚಾಲಯ ಸೇರಿರುವ ಹಾಗೆ ಮಕ್ಕಳಿಗೆ ಶಿಕ್ಷಣವೂ ಕೂಡ ಅಗತ್ಯವಾಗಿ ಸಿಗಬೇಕಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಸಮುದಾಯಕ್ಕೆ ಅಗತ್ಯವಾಗಿರುವಂಥ ಸೌಲಭ್ಯಗಳನ್ನು ಶೀಘ್ರದಲ್ಲಿಯೇ ಒದಗಿಸಿಕೊಡಿ ಅಂತ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದರು. ಸರ್ಕಾರಕ್ಕೆ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯವನ್ನು ಮಾಡಿದರು. ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ, ಅಧಿವೇಶನ ಶುರುವಾಗ್ತಾ ಇದ್ದಂತೆ ಸುವರ್ಣ ವಿಧಾನಸೌಧದ ಪಕ್ಕದಲ್ಲಿ ಪ್ರತಿಭಟನೆಗಳ ಕಾವು ಸಹಜವಾಗಿ ಜೋರಾಗಿದೆ. ಇದೀಗ ಹಾವೇರಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಜಂಟಿ ಸಮಿತಿ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟು ತಕ್ಷಣವೇ ಈಡೇರಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಸಂಬಂಧವಾಗಿ ಇದೀಗ ಆ ಸಂಘಟನೆಯ ಕಾರ್ಯಕರ್ತರು ಇದೀಗ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಮಾತನಾಡ್ಸೋಣ. ಅವರ ಬೇಡಿಕೆಗಳೇನು, ಸರ್ಕಾರಕ್ಕೆ ಅವರ ಸಲಹೆಗಳೇನು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ, ಸರ್ಕಾರಕ್ಕೆ ತಮ್ಮ ಮುಖ್ಯವಾಗಿರುವಂಥ ಬೇಡಿಕೆ ಏನು? ಸರ್ಕಾರ ಜೊತೆಗೆ ನಾವು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ನಮ್ಮದು ವಿಚಾರ ಏನು ತಿಳಿಸ್ತಾ ಇದ್ದೀವಿ ಅಂತಂದರೆ, ನಾವು ಹಾವೇರಿ ಜಿಲ್ಲೆ ಜಂಟಿ ಸಮಿತಿ ಕಟ್ಟಡ ಕಾರ್ಮಿಕರ ಸಂಘಟನೆ ಅಂತ ಬಂದಿದ್ದೀವಿ. ನಾನು ಮಹಿಳಾ ಜಿಲ್ಲಾಧ್ಯಕ್ಷ ಇದ್ದೇನೆ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, ಕಳೆದ ನವೆಂಬರ್ ತಿಂಗಳಲ್ಲಿ 5ನೇ ತಾರೀಕಿಗೆ ಕಾರ್ಮಿಕ ಸಚಿವರು ಪ್ರಗತಿ ಪರಿಶೀಲನೆ ಸಭೆಗಂತ ಬಂದಾಗ
ಅಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಡ್ ನೋಂದಣಿ ಆಗಿದಾವೆ ಅಂತ ತಿಳ್ಕೊಂಡ್ಬಿಟ್ಟು ಅವರನ್ನು ಅಲ್ಲಿರ್ತಕ್ಕಂಥ DOಗಳನ್ನ 13 ಜನನ್ನು ವಜಾಗೊಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ಮಾಡೋದಾಗಿ ಸಂಬಂಧಪಟ್ಟಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು 20ನೇ ತಾರೀಕು 11ನೇ ತಿಂಗಳಿಗೆ ನಮಗೊಂದು ಅಮೆಂಡ್ಮೆಂಟ್ ಕಳಿಸ್ಬಿಟ್ಟು ಪ್ರತಿಯೊಂದು ಕಾರ್ಮಿಕರ ಕಾರ್ಡಿನ ನೈಜತೆಯನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಬೆಂಗಳೂರಿಂದ ಸಂಬಂಧಪಟ್ಟಂಥ ಒಂದು 80 ಜನದ ಒಂದು ಸಿಬ್ಬಂದಿ ಪರಿಶೀಲನೆ ಸಿಬ್ಬಂದಿಯನ್ನು ಕಳಿಸ್ಕೊಟ್ರು. ವಜಾಗೊಳಿಸಿದಂಥ 13 ಜನರ DOಗಳನ್ನ ಜೊತೆಗೇ ಅವ್ರ ಜೊತೆಗಳನ್ನ ಮತ್ತೆ ನೋಂದಣಿ ಮಾಡಿ ಅದೇ ಇಲಾಖೆಗೆ ಮತ್ತೆ ಮರು ನೇಮಕ ಮಾಡಿ ಅವ್ರ ಜೊತೆಗೇ ಅವ್ರನ್ನ ಪರಿಶೀಲನೆ ಕಳಿಸಿರೋದು ನಮಗೆಲ್ಲರಿಗೂ ಪ್ರಶ್ನಾರ್ಹವಾಗಿದೆ. ಈಗ ಅವ್ರ ಕಾರಣದಿಂದ ಇದು ಸಮಸ್ಯೆ ಆಗಿದೆ ಅಂತೇಳಿ ಅವ್ರನ್ನ ವಜಾಗೊಳಿಸಿದಂಥ ಅಧಿಕಾರಿಗಳು ಮತ್ತು ಅವ್ರನ್ನ ಮರುಪರಿಶೀಲನೆಗೆ ಅವರನ್ನೇ ನೇಮಕ ಮಾಡಿರೋದು ನಮ್ಗೆ ಗೊಂದಲ ಮೂಡಿದೆ. ಆಮೇಲೆ ಕಾರ್ಮಿಕರ ನೈಜತೆ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ಹಾವೇರಿ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕದೊಳಗೆ 3 ಜಿಲ್ಲೆಗಳಲ್ಲಿ ಇದು ನಮ್ಮದು ಹಾವೇರಿ ಜಿಲ್ಲೆ 3ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚಿನ ಕಾರ್ಮಿಕರ ನೋಂದಣಿ ಒಳಗೆ ನಮ್ಮದು 3ನೇ ಹಂತದೊಳಗಡೆ ಇದೆ. 1ನೇ ಸ್ಥಾನ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳನ್ನ ಹೊರತುಪಡಿಸಿ ಕೇವಲ ನಮ್ಮ ಹಾವೇರಿ ಜಿಲ್ಲೆಯನ್ನೇ ಈಗ ಈ ಥರ ಪರಿಶೀಲನೆಗೆ ಒಳಪಡಿಸಿರೋದು ನಮ್ಗೆ ಹಾವೇರಿ ಜಿಲ್ಲೆಗೆ ಮಾಡ್ತಕ್ಕಂಥ ಅವಮಾನ ಆಗ್ತಾ ಇದೆ. ಹಾಗೆ ಕಾರ್ಮಿಕ ಕಲ್ಯಾಣ ಮಂಡಳಿಯವರು ಸಂಬಂಧಪಟ್ಟಂಥ ಕಲ್ಯಾಣ ಮಂಡಳಿಯೊಳಗೆ ನಮ್ಮದೇ ಆದಂಥ ಸಂಘಟನೆಗಳು ಇರ್ತವೆ. ಆ ಸಂಘಟನೆಗಳಲ್ಲಿ ಏನೇ ಒಂದು ಆದೇಶನ ಹೊರಡಿಸ್ಬೇಕಾದ್ರೆ ಸಂಬಂಧಪಟ್ಟಂಥ ಬೋರ್ಡ್ ಕಮಿಟಿ ಒಳಗಡೆ ಅದನ್ನು ಮಂಡಿಸಿ ಅಲ್ಲಿ ಠರಾವ್ ಪಾಸ್ ಮಾಡಿ ಅಲ್ಲಿ ಮಂಜೂರಾದ ಮೇಲೇ ಅದನ್ನು ಆದೇಶ ಹೊರಡಿಸ್ಬೇಕಾಗಿದ್ದಂಥದ್ದು ನಿಯಮ. ಆದರೆ ಇವತ್ತಿನ ನಿಯಮ ಉಲ್ಲಂಘನೆ ಮಾಡಿ ಆದೇಶವನ್ನು ಮಾಡಿದ್ದಾರೆ ಅಂತ. ಯಾಕಂದರೆ ಯಾವುದೇ ಒಂದು ಬೋರ್ಡ್ ಕಮಿಟಿಯ ಒಂದು ಪರವಾನಗಿನೇ ಇವ್ರು ತೊಗೊಂಡಿಲ್ಲ, ಅಲ್ಲಿ ಆದೇಶದ ಬಗ್ಗೆ ಯಾವುದೇ ಪ್ರಸ್ತಾವನೂ ಕೂಡ ಮಾಡಿಲ್ಲ. ಇದೆಷ್ಟರ ಜೊತೆಗೆ ಕಾರ್ಮಿಕರ ಕಾರ್ಡ್ಗಳಲ್ಲಿ ಯಾವುದೇ ನಮಗೆ ಸಿಬ್ಬಂದಿಗಳಿಲ್ಲ. ಹಾವೇರಿ ಜಿಲ್ಲೆಗೆ ಇವತ್ತಿನವರೆಗೂ ನಮಗೆ ಸೂಕ್ತ ಸಿಬ್ಬಂದಿಗಳನ್ನ ಕೊಟ್ಟಿಲ್ಲ. ಸಿಬ್ಬಂದಿಗಳನ್ನ ಕೊಡೋದ್ರ ಬಗ್ಗೆ ಫಸ್ಟ್ ಗಮನ ಕೊಡೋದು ಬಿಟ್ಟು ಆಗಿರ್ತಕ್ಕಂಥ ಸಮಸ್ಯೆಗಳನ್ನ DOಗಳನ್ನ ಎನ್ಕ್ವೈರಿ ಮಾಡೋದನ್ನ ಬಿಟ್ಟು ಕಾರ್ಮಿಕರ ಪರಿಶೀಲನೆ ಅಂತ ಹೇಳ್ಬಿಟ್ಟು ಬಂದಿರತಕ್ಕಂಥ ಬೆಂಗಳೂರಿಂದ ಬಂದಿರತಕ್ಕಂಥವ್ರು ಎಲ್ಲೇ ಒಂದು ಹೋಟೆಲ್ನಲ್ಲಿ ಕುತ್ಕೊಂಡು ಪರಿಶೀಲನೆ ಮಾಡೋದು, ತಪ್ಪು ಮಾಹಿತಿಯನ್ನು ಕೊಟ್ಟು ನಾವು ಕಾರ್ಮಿಕ ಇಲಾಖೆಯಿಂದ ಆದೇಶ ತೊಗೊಂಡು ಬಂದಂಥ ಸಿಬ್ಬಂದಿಗಳು ನಾವು ಇಲಾಖೆಯಿಂದನೇ ಬಂದೀವಂತ ನೈಜವಾಗಿ ಹೇಳೋದು ಬಿಟ್ಟು ಅವರಲ್ಲೇ ನೈಜತೆ ಇಲ್ಲದೇ ನಾವು ಒಂದು ಪಡಿತರ ಚೀಟಿ ಇಲಾಖೆಯಿಂದ, ಆಹಾರ ಇಲಾಖೆಯಿಂದ ಬಂದಿದ್ದೀವಿ, ಮಕ್ಕಳ ಇಲಾಖೆಯಿಂದ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರದ ವತಿಯಿಂದ ಪರಿಶೀಲನೆ ಕಾರ್ಯ ಆಗಿರುವಂಥದ್ದು ಅವೈಜ್ಞಾನಿಕವಾಗಿದೆ, ಅದರಿಂದ ನಿಮಗೆ ಮೋಸ ಆಗಿದೆ ಅಂತಿದ್ರೆ? ನಮಗೆ ಮೋಸ ಆಗಿಲ್ಲ, ಪ್ರತಿಯೊಂದು ಕಾರ್ಮಿಕ ವರ್ಗಕ್ಕೆ ಮೋಸ ಆಗಿದೆ, ಪ್ರತಿಯೊಂದು ಕಾರ್ಮಿಕರಿಗೆ ಮೋಸ ಆಗಿದೆ, ನಮ್ಮ ಕಾರ್ಮಿಕ ಸಂಘಟನೆಯವ್ರಿಗೆ ಅವಮಾನ ಆಗಿದೆ. ಈ ವಿಚಾರದಾಗಿ ನಾವು ಇವತ್ತಿನ ದಿವಸ ಇಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ. ನಮ್ಗೆ ಆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಇಲ್ಲಿವರೆಗೂ ತಮ್ಮನ್ನು ಭೇಟಿ ಮಾಡೋದಕ್ಕೆ ಈ ಜಾಗದಲ್ಲಿ ಯಾವೆಲ್ಲ ಸಚಿವರು ಬಂದಿದ್ದಾರೆ ಮತ್ತು ಶಾಸಕರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಬಂದು ಭೇಟಿ ಮಾಡಿದಾರಾ? ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ? ಇನ್ನಿವರೆಗೂ ಯಾರೂ ಬಂದು ಭೇಟಿ ಮಾಡಿಲ್ಲ ನಮ್ಮನ್ನು. ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಅವರು ಬಂದು ಮುಖ್ಯಮಂತ್ರಿಗಳು ಬರಲಿಕ್ಕೆ ಆಗೋದಿಲ್ಲ, ಸಂಬಂಧಪಟ್ಟಂಥ ಸಚಿವ ಸಂಪುಟದ ಅಧಿಕಾರಿಗಳೇ ಬರ್ತಾರೆ ಅಂತ ವಿಷಯ ತಿಳಿಸಿದ್ರಂತೆ. ಬಟ್ ಅವ್ರು ಇನ್ನೂ ಯಾರೂ ಬಂದಿಲ್ಲ. ಬಂದ ಮೇಲೆ ನಾವು ಏನೈತಲ್ಲ ನಮ್ಮ ಹೋರಾಟದ ಬಗ್ಗೆ ನಮ್ಮ ಏನು ಬೇಡಿಕೆಗಳದಾವಲ್ಲ ಒಂದು ಸಂಪೂರ್ಣ ತಿಳಿಸ್ತೇವೆ. ಆಮೇಲೆ ನಮ್ಮ ಮೂಲತಃ ನಮ್ಮ ಕಾರ್ಮಿಕ ಜಿಲ್ಲಾಧಿಕಾರಿಗಳು ಏನಿದಾರಲ್ಲ ಈಗ ಆಲ್ರೆಡಿ ಅನುಮೋದನೆ ಆಗಿರ್ತಕ್ಕಂಥವು ಸಂಬಂಧಪಟ್ಟಂಥ ಸಿಬ್ಬಂದಿಗಳೇ ಅನುಮೋದನೆ ಕೊಟ್ಟಿರ್ತಾರೆ. ಪರಿಶೀಲನೆ ರೂಲ್ಸ್ ಅಮೆಂಡ್ಮೆಂಟಲ್ಲಿನೇ ಇದೆ. ಒಂದು ಕಾರ್ಮಿಕ ಕಾರ್ಡ್ ನೈಜತೆಗೂ ಅಪ್ರೂವಲ್ ಆಗಬೇಕಂದ್ರೂ ಕೂಡ ಪರಿಶೀಲನೆ ಮಾಡಿನೇ ಅನುಮೋದನೆ ಮಾಡಬೇಕನ್ನೋದಿದೆ. ಆದರೆ ಅವರು ಅನುಮೋದನೆಯನ್ನು ಮಾಡಿದ್ದಾರೆ, ಸಂಬಂಧಪಟ್ಟಂಥ ಕ್ಲೈಮ್ಗಳನ್ನು ಕೂಡ ಸೌಲಭ್ಯಗಳನ್ನು ಕೂಡ ಅನುಮೋದನೆ ಮಾಡಿದ್ದಾರೆ. ಆ ಅನುಮೋದನೆ ಮಾಡಿರ್ತಕ್ಕಂಥ ಸೌಲಭ್ಯಗಳಿಗಾದರೂ ಅವರು ಅಮೌಂಟನ್ನು ಹಾಕೋದನ್ನು ಹಿಂಪಡೆದು ಅವರು ಇಲಾಖೆಯಿಂದ ನಮಗೆ ಆದೇಶ ಬರಬೇಕು ಅಂತ ಇದ್ದಾರೆ. ಈಗ ಆಲ್ರೆಡಿ ಆದೇಶ ಆಗಿರ್ತಕ್ಕಂಥ ಆದೇಶ ಪ್ರತಿಗೆ ಮಂಜೂರಾತಿ ಆದೇಶಕ್ಕೆ ಮತ್ತೆ ಯಾವ ಆದೇಶ ಬರಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ತಮ್ಮ ಬೇಡಿಕೆಗಳಿಗೆ ಸೂಕ್ತವಾಗಿ ಸರಿಯಾದ ಸಮಯದಲ್ಲಿ ಅತಿ ಶೀಘ್ರದಲ್ಲಿ ಸ್ಪಂದಿಸದೆ ಹೋದರೆ ತಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ನಮ್ಮ ಮುಂದಿನ ಹೋರಾಟ ನಮ್ಮ ಜಿಲ್ಲಾ ಮಟ್ಟದೊಳಗೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರನ್ನು ಒಳಗೊಂಡು ಅಲ್ಲಿ ಒಂದು ಹೋರಾಟ ಮಾಡಬೇಕಂತ ಇದ್ದೀವಿ. ಮುಂದುವರೆದಲ್ಲಿ ನಾವು ವಿಧಾನಸೌಧಕ್ಕೂ ಕೂಡ ನಾವು ಹೋಗಿ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಇದಿಷ್ಟು ಪ್ರತಿಭಟನಾಕಾರರ ಮಾತುಗಳು. ಆದಷ್ಟು ಬೇಗನೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲದೆ ಹೋದರೆ ನಾವು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಲ್ಲೂ ಕೂಡ ಹಿಂದಕ್ಕೆ ಬೀಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹಾದೇವ್ ಪವಾರ್ ಜೊತೆಗೆ ನಾನು ರವಿ ಸುರೇಶ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಮತ್ತೊಂದು ಪುಟ್ಟ ಬ್ರೇಕ್. What a present surprise! कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी.
ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ಭಾರತೀಯ ಕಿಸಾನ್ ಸಂಘ ಇವತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಪಕ್ಕದಲ್ಲಿ ಪ್ರತಿಭಟನೆಯನ್ನು ಮಾಡಿತು. ಪ್ರತಿಭಟನೆಯ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿತು. ಎಷ್ಟೋ ರೈತರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಕೂಡ ಬರ ಪರಿಹಾರ ಸಿಕ್ಕಿಲ್ಲ. ಅದೂ ಅಲ್ಲದೆ ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ಸಾಕಷ್ಟು ರೈತರು ಹಾನಿಗೆ ಒಳಗಾಗಿದ್ದಾರೆ. ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು. ಸುವರ್ಣ ವಿಧಾನಸೌಧದ ಪಕ್ಕದಲ್ಲಿ ಪ್ರತಿಭಟನೆಗಳ ಕಾವು ಸಹಜವಾಗಿ ಜೋರಾಗಿದೆ. ಸಾಕಷ್ಟು ಸಂಘಟನೆಗಳು ಪ್ರತಿಭಟನೆಗೆ ಇಳಿದಿವೆ. ಸರ್ಕಾರವನ್ನು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯವನ್ನು ಮಾಡ್ತಾ ಇವೆ. ಅದೇ ರೀತಿಯಲ್ಲಿ ಭಾರತೀಯ ಕಿಸಾನ್ ಸಂಘ ಇದೀಗ ಪ್ರತಿಭಟನೆಯಲ್ಲಿ ನಿರತವಾಗಿದೆ. ನಮ್ಮ ರೈತರ ಅನೇಕ ಬೇಡಿಕೆಗಳನ್ನು ಸರ್ಕಾರ ಅತಿ ಶೀಘ್ರದಲ್ಲೇ ಈಡೇರಿಸಬೇಕು ಅಂತ ಸರ್ಕಾರದ ಮುಂದೆ ತಮ್ಮ ಬೇಡಿಕೆಗಳನ್ನ ಇಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕಾಗಿ ಇದೀಗ ಸಂಘದ ಪ್ರಮುಖರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಮಾತನಾಡ್ಸೋಣ. ನಮಸ್ಕಾರ ಸರ್, ತಮ್ಮ ಹೆಸರು? ಸರ್ ವಿರೂಪಾಕ್ಷ ಹಿರೇಮಠ ಅಂತೇಳಿ ಬಾಗಲಕೋಟೆ ಜಿಲ್ಲೆ. ನೋಡ್ರಿ, ಕಳಿಸಲ ನೀರಾವರಿ ಸಚಿವರು ಇಲ್ಲಿಯವರೇ ಇದ್ರೆ ಆದರೂ ಅವರು ಏನೂ ಕೆಲಸ ಮಾಡಲಿಲ್ಲ. ಈಗಿದ್ದವ್ರಂತೂ ದಕ್ಷಿಣ ಕರ್ನಾಟಕದವ್ರು ಅದಾರ. ಹೀಗಾಗಿ ಆ ಯೋಜನೆಯನ್ನು ಸಂಪೂರ್ಣಗೊಳಿಸ್ತೈತೆ ಅನ್ನುವಂಥ ವಿಶ್ವಾಸ ಇಲ್ಲ. ಆದರೂ ನಾವು ಹೇಳ್ತೀವಿ, ಈ ನಮ್ಮ ಹೋರಾಟ ನಿರಂತರವಾಗಿರ್ತೈತೆ. ಯಾಕೆ ಅಂದ್ರೆ 1996ರಲ್ಲಿ ನಾವು ಒಂದು ದೊಡ್ಡ ಹೋರಾಟವನ್ನು ರೂಪಿಸಿದ್ದೀವಿ. ಏನಂದರೆ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು 524ಕ್ಕೆ ಏರಿಸಬೇಕು. ಮುಳುಗಡೆ ಸಂತ್ರ ಇವತ್ತು ಲಕ್ಷಾಂತರ ಭೂಮಿಯನ್ನು ಕಳ್ಕೊಂಡಿವಿ ನಾವು. ಯಾರಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತರ. ಆದ್ರೆ ತುಂಗಭದ್ರಾ ಯೋಜನೆ ಸಣ್ಣ ಪ್ರಮಾಣದ ಅದನ್ನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಮಾಡಿದ್ರು ಅಂದರೆ ಅದನ್ನು ರಾಷ್ಟ್ರೀಯ ಯೋಜನೆ ಅಂತ ರೂಪಿಸಿದ್ರು. ಆದರೆ ನಾವು ಇಡೀ ತ್ಯಾಗ ಮಾಡಿದ್ರು ಇಡೀ ಲಕ್ಷಾಂತರ ಮನೆ ಮಠ ಎಲ್ಲ ಹೊಲ ಮನೆ ಎಲ್ಲ ಕಳ್ಕೊಂಡ್ರು ಏನಾಗೈತೆ ಅಂದರೆ ನಮ್ಮ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡೋಕ್ಕೂ ಮೇನಾಮೇಸ ಅಂತಾಕ್ತಾರೆ. ಅದಕ್ಕೆ ನಾನು ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರಲ್ಲಿ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಇದೊಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತೇಳಿ ತಾವು ಘೋಷಣೆ ಮಾಡಬೇಕು. ಅಂದರೆ ನಮಗೆ ಹೆಚ್ಚಿನ ಒಂದು ಪರಿಹಾರ ಬರ್ತೈತೆ ಅಂತಕ್ಕಂಥ ಒಂದು ಕಲ್ಪನೆ ನಾವು ಸಂತ್ರಸ್ತರಿದ್ದೀವಿ. ಸಂತ್ರಸ್ತರಿಗೆ 524ಕ್ಕೆ ಏರಿಸಿ ನ್ಯಾಯಯುತವಾದ ಇನ್ನೂ 20 ಹಳ್ಳಿಗಳು ಈಗ ಕೃಷ್ಣಾ ಮೇಲ್ದಂಡೆಯಲ್ಲಿ ಹೋಗ್ತಾವೆ. ಆಲ್ಮಟ್ಟಿ 524ಕ್ಕೆ ಏರಿಸೋದ್ರಿಂದ ಅವ್ರಿಗೂ ನ್ಯಾಯಯುತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಡಬೇಕು. ಮತ್ತು ಲಕ್ಷಾಂತರ ಜಮೀನು ಇವತ್ತು ನೀರಾವರಿ ಕನಿಷ್ಠ ಇವತ್ತೇನು ಅಂದರೆ ಸರ್ಕಾರ ಇನ್ನೊಂದು ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತರಿಗೆ ಅನ್ಯಾಯ ಏನು ಮಾಡಕತ್ತಾರೆ ಅಂದರೆ ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಹೋಗುವ ಭೂಮಿಗಳಿಗೆ ಅದಕ್ಕೆ ಖರೀದಿ ರೇಟ್ ಎಷ್ಟು ಹಚ್ಚಾರ ಅಂದರೆ 1,50,000 ಹಚ್ಚಾರ. ಅದೇ ಭೂಮಿ ಹೋಗ್ಲಾರ್ದಂತಕ್ಕೆ ಏನು ಮಾಡ್ಯಾರ ಅಂದ್ರೆ ಎಕರೆಗೆ 9 ಲಕ್ಷ ರೂಪಾಯಿ ಖರೀದಿ ರೇಟ್ ಹಚ್ಚಾರ. ಅಂದ್ರೆ 4 ಪಟ್ಟು ಕೊಡಬೇಕಂತೇಳಿ ಸರ್ಕಾರ ಒಂದು ಕಾನೂನನ್ನು ಮಾಡಿತ್ತೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತರಿಗೆ. ಅಂದರೆ 1,50,000 ಮಾಡಿದರೆ 4 ಪಟ್ಟು ಅಂದರೆ ಎಷ್ಟು ಹತ್ತು ಸರ 6 ಲಕ್ಷ ಹತ್ತ. ಅದ 9 ಲಕ್ಷ ಅಂದರೆ ಎಷ್ಟು ಆಕೈತೆ ರೀ 36 ಲಕ್ಷ ಕೊಡೋದಾಕತ್ತ. ಈ ರೀತಿ ಮೆನಾಮಿಸವನ್ನು ಸರ್ಕಾರ ಏನು ಮಾಡಾಕತ್ತೈತೆ ಅಂದರೆ ಮುಳುಗಡೆ ಸಂತ್ರಸ್ತರು ಸಂಪೂರ್ಣ ಅನ್ಯಾಯ ಮಾಡಾಕ್ತಾರೆ. ಮುಳುಗಡೆ ಸಂತ್ರಸ್ತರ ಬಗ್ಗೆ ಸಂಪೂರ್ಣ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ಹೊಂದಿದೆ ಅಂತ ಹೇಳಕ್ಕೆ ನಾನು ಇಚ್ಛಪಡ್ತೀನಿ ಸರ್. ಇಲ್ಲಿವರೆಗೂ ಬಂದು ಯಾರೆಲ್ಲ ಭೇಟಿ ಮಾಡಿದ್ದಾರೆ, ತಮ್ಮನ್ನು ಯಾವ ರೀತಿಯಾಗಿ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ, ಮತ್ತು ತಾವೇ ಹೇಳಿರೋ ಹಾಗೆ ಉತ್ತರ ಕರ್ನಾಟಕದ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಈ ಭಾಗದ ರೈತರ ಏಳಿಗೆಗಾಗಿ ಯಾವುದೇ ರೀತಿಯಾಗಿರುವಂಥ ಇಚ್ಛಾಶಕ್ತಿಯನ್ನು ತೋರಿಸ್ತಾ ಇಲ್ಲ. ಅದರ ಜೊತೆಗೆ ದಕ್ಷಿಣ ಭಾಗದ ಸಚಿವರು, ಶಾಸಕರು ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ ಅಂತ ಹೇಳಿದ್ರಿ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್ ನಿಜವಾಗಲೂ ಹೇಳ್ಬೇಕಂದ್ರೆ ಇವತ್ತು ನಾನು ಹೇಳ್ಬೇಕಾದ್ರೆ ರಾಜಕೀಯವಾಗಿ ಹೇಳ್ತೀನಿ. ಯಾಕೆ ಅದು ಅವಶ್ಯ ಐತಿ. ಯಾಕಂದ್ರೆ ರೈತನಿಗೆ ಇವತ್ತು ನೋಡ್ರಿ, ಇವತ್ತು ಯಾವುದೇ ಪಕ್ಷಗಳದ್ದು ತಗೋರಿ ಲೀಡರ್ಶಿಪ್ ಯಾರು ತೊಗೋತಾರೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಒಂದು ದಿವಸ ಸಿಗೋಂಗಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ತಗೋರಿ, ಮುಖ್ಯಮಂತ್ರಿ ತಗೋರಿ, ಅವರು ಇಬ್ಬರು ದಕ್ಷಿಣ ಕರ್ನಾಟಕದವ್ರೆ. ಮತ್ತು ಈ ಕಡೆ ವಿರೋಧ ಪಕ್ಷದವ್ರು ಅವರು ಅಧ್ಯಕ್ಷರು ದಕ್ಷಿಣ ಕರ್ನಾಟಕದವ್ರೆ ಮತ್ತು ವಿರೋಧ ಪಕ್ಷದ ನಾಯಕರು ದಕ್ಷಿಣ ಕರ್ನಾಟಕದವ್ರೆ. ಅಂದರೆ ಉತ್ತರ ಕರ್ನಾಟಕದೊಳಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಸಮರ್ಥವಾಗಿಲ್ಲ. ಸರ್ಕಾರವನ್ನು ನಡೆಸುವಂಥ ಶಕ್ತಿ ಉತ್ತರ ಕರ್ನಾಟಕದ ಇವತ್ತು ವಿರೋಧ ಪಕ್ಷದ ನಾಯಕರು ಇಲ್ಲಿಯವರೇ ಇದ್ರಂದ್ರೆ ಅದನ್ನು ಕಿವಿ ಹಿಂಡಕ್ಕೆ ಆ ಆಡಳಿತ ಪಕ್ಷದ ಕಿವಿ ಹಿಂಡುವಂಥ ಕೆಲಸ ಮಾಡ್ಬೋದಾಗಿತ್ತು. ಆದರೆ ಅಧ್ಯಕ್ಷನೂ ಇಲ್ಲ ಮತ್ತು ಈ ಕಡೆ ಅದೇನು ವಿರೋಧ ಪಕ್ಷದ ನಾಯಕನೂ ಇಲ್ಲ. ಹಿಂಗಾಗಿ ನಮಗೆ ಅನ್ಯಾಯ ಆಗತ್ತನ ಬಂದೈತಿ. ಅದು ಇವತ್ತು ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ನಮ್ಮ ದಕ್ಷಿಣ ಕರ್ನಾಟಕದಿಂದ ಈ ಉತ್ತರ ಕರ್ನಾಟಕದವ್ರಿಗೆ ಅನ್ಯಾಯ ಆಗಾಕತ್ತೈತಿ. ಇನ್ನೊಂದು ನಾ ಹೇಳೋದು ಏನಂದರೆ ಇದು ಈ ರೀತಿ ಮಾಡ್ಕೊತ ಹೋಗ್ಬೇಡ್ರಿ. ನಮ್ದು ಏನು ಗೊತ್ತಾನೆ ಸ್ಪಂದಿಸದೆ ಹೋದ್ರೆ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ತಮ್ಮದು? ಸರ್ ಇಡೀ ಒಂದು ಹೇಳ್ತೀನಿ ನಾನು,
ಈ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಲಿ ಅಂತೇಳಿ ಒಂದು ದೊಡ್ಡ ಬೇಡಿಕೆಯನ್ನು ಹೋರಾಟ ರೂಪಿಸ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ ಯೋಜನೆಗಳ ಬಗ್ಗೆ ಇವ್ರು ಹಿಂದೆ ಹಾಕೋತಾವ್ರೆ ಅಂದರೆ ನಾವು ಸುಮ್ಮ ಕುಂದಿರೋದಿಲ್ಲ. ಇನ್ನು ಇಡೀ ಉತ್ತರ ಪ್ರಾಂತದ ಎಲ್ಲ 14 ಜಿಲ್ಲೆಯ ರೈತರು ಎಲ್ಲರೂ ಕೂಡ್ಕೊಂಡು ಏನು ಮಾಡ್ತೀವಿ ಅಂದರೆ ಒಂದು ದೊಡ್ಡ ಹೋರಾಟ ಮಾಡಿ ನಮ್ದೇನಂದ್ರೆ ಬೆಳಗಾವಿಯನ್ನೇ ರಾಜಧಾನಿ ಮಾಡಿ ನಮಗೊಂದು ಪ್ರತ್ಯೇಕ ಒಂದು ಉತ್ತರ ಕರ್ನಾಟಕನ ಮಾಡಿ ಕೊಡ್ರಿ ಅಂತೇಳಿ ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ಕೋತೀವಿ, ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡ್ಕೋತೀವಿ. ಇದಿಷ್ಟು ಪ್ರತಿಭಟನಾಕಾರರ ಮಾತುಗಳು. ನಮ್ಮ ಬೇಡಿಕೆಗಳನ್ನ ಶೀಘ್ರದಲ್ಲೇ ಈಡೇರಿಸದೆ ಹೋದರೆ ನಾವು ಪ್ರತ್ಯೇಕ ರಾಜ್ಯದ ಕೂಗನ್ನು ಮತ್ತೆ ಪ್ರತಿಧ್ವನಿಸುವ ಹಾಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹದೇವ್ ಪವಾರ್ ಜೊತೆಗೆ ನಾನು ರವಿ ಸುರೇಶ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಹಾವೇರಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘಗಳ ಜಂಟಿ ಸಮಿತಿ ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡಿತು. ಸುವರ್ಣ ವಿಧಾನಸೌಧದ ಪಕ್ಕದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿತು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬೇಡಿಕೆಗಳನ್ನು ಅಲ್ಲಗಳೆಯಬಾರದು. ಅದು ಅಲ್ಲದೆ ಜಿಲ್ಲೆಯಲ್ಲಿ ನಕಲಿ ಕಾರ್ಮಿಕರ ಕಾರ್ಡ್ಗಳನ್ನು ರದ್ದು ಮಾಡಬೇಕು. ಇದರ ಜೊತೆಗೆ ಇನ್ನಿತರ ನಮ್ಮ ಅಗತ್ಯ ಬೇಡಿಕೆಗಳನ್ನು ಶೀಘ್ರವೇ ಸರ್ಕಾರ ಪರಿಗಣಿಸಿ ಈಡೇರಿಸುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು. ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ, ಅಧಿವೇಶನ ಶುರುವಾಗ್ತಾ ಇದ್ದಂತೆ ಸುವರ್ಣ ವಿಧಾನಸೌಧದ ಪಕ್ಕದಲ್ಲಿ ಪ್ರತಿಭಟನೆಗಳ ಕಾವು ಸಹಜವಾಗಿ ಜೋರಾಗಿದೆ. ಇದೀಗ ಹಾವೇರಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಜಂಟಿ ಸಮಿತಿ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟು ತಕ್ಷಣವೇ ಈಡೇರಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಸಂಬಂಧವಾಗಿ ಇದೀಗ ಆ ಸಂಘಟನೆಯ ಕಾರ್ಯಕರ್ತರು ಇದೀಗ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಮಾತನಾಡ್ಸೋಣ. ಅವರ ಬೇಡಿಕೆಗಳೇನು, ಸರ್ಕಾರಕ್ಕೆ ಅವರ ಸಲಹೆಗಳೇನು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ. ಸರ್ಕಾರಕ್ಕೆ ತಮ್ಮ ಮುಖ್ಯವಾಗಿರುವಂಥ ಬೇಡಿಕೆ ಏನು? ಸರ್ಕಾರ ಜೊತೆಗೆ ನಾವು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ನಮ್ಮದು ವಿಚಾರ ಏನು ತಿಳಿಸ್ತಾ ಇದ್ದೀವಿ ಅಂತಂದರೆ, ನಾವು ಹಾವೇರಿ ಜಿಲ್ಲೆ ಜಂಟಿ ಸಮಿತಿ ಕಟ್ಟಡ ಕಾರ್ಮಿಕರ ಸಂಘಟನೆ ಅಂತ ಬಂದಿದ್ದೀವಿ. ನಾನು ಮಹಿಳಾ ಜಿಲ್ಲಾಧ್ಯಕ್ಷ ಇದ್ದೇನೆ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, ಕಳೆದ ತಿಂಗಳು ನವೆಂಬರ್ ತಿಂಗಳಲ್ಲಿ 5ನೇ ತಾರೀಕಿಗೆ ಕಾರ್ಮಿಕ ಸಚಿವರು ಪ್ರಗತಿ ಪರಿಶೀಲನೆ ಸಭೆಗಂತ ಬಂದಾಗ ಅಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಡ್ ನೋಂದಣಿ ಆಗಿದಾವೆ ಅಂತ ತಿಳ್ಕೊಂಡ್ಬಿಟ್ಟು ಅವರನ್ನು ಅಲ್ಲಿರ್ತಕ್ಕಂಥ DOಗಳನ್ನ 13 ಜನನ್ನು ವಜಾಗೊಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ಮಾಡೋದಾಗಿ ಸಂಬಂಧಪಟ್ಟಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು 20ನೇ ತಾರೀಕು 11ನೇ ತಿಂಗಳಿಗೆ ನಮಗೊಂದು ಅಮೆಂಡ್ಮೆಂಟ್ ಕಳಿಸ್ಬಿಟ್ಟು ಪ್ರತಿಯೊಂದು ಕಾರ್ಮಿಕರ ಕಾರ್ಡಿನ ನೈಜತೆಯನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಬೆಂಗಳೂರಿಂದ ಸಂಬಂಧಪಟ್ಟಂಥ ಒಂದು 80 ಜನದ ಒಂದು ಸಿಬ್ಬಂದಿ ಪರಿಶೀಲನೆ ಸಿಬ್ಬಂದಿಯನ್ನು ಕಳಿಸ್ಕೊಟ್ರು. ವಜಾಗೊಳಿಸಿದಂಥ 13 ಜನರ DOಗಳನ್ನ ಜೊತೆಗೇ ಅವ್ರ ಜೊತೆಗಳನ್ನ ಮತ್ತೆ ನೋಂದಣಿ ಮಾಡಿ ಅದೇ ಇಲಾಖೆಗೆ ಮತ್ತೆ ಮರು ನೇಮಕ ಮಾಡಿ ಅವ್ರ ಜೊತೆಗೇ ಅವ್ರನ್ನ ಪರಿಶೀಲನೆ ಕಳಿಸಿರೋದು ನಮಗೆಲ್ಲರಿಗೂ ಪ್ರಶ್ನಾರ್ಹವಾಗಿದೆ. ಈಗ ಅವ್ರ ಕಾರಣದಿಂದ ಇದು ಸಮಸ್ಯೆ ಆಗಿದೆ ಅಂತೇಳಿ ಅವ್ರನ್ನ ವಜಾಗೊಳಿಸಿದಂಥ ಅಧಿಕಾರಿಗಳು ಮತ್ತು ಅವ್ರನ್ನ ಮರುಪರಿಶೀಲನೆಗೆ ಅವರನ್ನೇ ನೇಮಕ ಮಾಡಿರೋದು ನಮ್ಗೆ ಗೊಂದಲ ಮೂಡಿದೆ. ಆಮೇಲೆ ಕಾರ್ಮಿಕರ ನೈಜತೆ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ಹಾವೇರಿ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕದೊಳಗೆ 3 ಜಿಲ್ಲೆಗಳಲ್ಲಿ ಇದು ನಮ್ಮದು ಹಾವೇರಿ ಜಿಲ್ಲೆ 3ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚಿನ ಕಾರ್ಮಿಕರ ನೋಂದಣಿ ಒಳಗೆ ನಮ್ಮದು 3ನೇ ಹಂತದೊಳಗಡೆ ಇದೆ. 1ನೇ ಸ್ಥಾನ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳನ್ನ ಹೊರತುಪಡಿಸಿ ಕೇವಲ ನಮ್ಮ ಹಾವೇರಿ ಜಿಲ್ಲೆಯನ್ನೇ ಈಗ ಈ ಥರ ಪರಿಶೀಲನೆಗೆ ಒಳಪಡಿಸಿರೋದು ನಮ್ಗೆ ಹಾವೇರಿ ಜಿಲ್ಲೆಗೆ ಮಾಡ್ತಕ್ಕಂಥ ಅವಮಾನ ಆಗ್ತಾ ಇದೆ. ಹಾಗೆ ಕಾರ್ಮಿಕ ಕಲ್ಯಾಣ ಮಂಡಳಿಯವರು ಸಂಬಂಧಪಟ್ಟಂಥ ಕಲ್ಯಾಣ ಮಂಡಳಿಯೊಳಗೆ ನಮ್ಮದೇ ಆದಂಥ ಸಂಘಟನೆಗಳು ಇರ್ತವೆ. ಆ ಸಂಘಟನೆಗಳಲ್ಲಿ ಏನೇ ಒಂದು ಆದೇಶನ ಹೊರಡಿಸ್ಬೇಕಾದ್ರೆ ಸಂಬಂಧಪಟ್ಟಂಥ ಬೋರ್ಡ್ ಕಮಿಟಿ ಒಳಗಡೆ ಅದನ್ನು ಮಂಡಿಸಿ ಅಲ್ಲಿ ಠರಾವ್ ಪಾಸ್ ಮಾಡಿ ಅಲ್ಲಿ ಮಂಜೂರಾದ ಮೇಲೇ ಅದನ್ನು ಆದೇಶ ಹೊರಡಿಸ್ಬೇಕಾಗಿದ್ದಂಥದ್ದು ನಿಯಮ. ಆದರೆ ಇವತ್ತಿನ ನಿಯಮ ಉಲ್ಲಂಘನೆ ಮಾಡಿ ಆದೇಶವನ್ನು ಮಾಡಿದ್ದಾರೆ ಅಂತ. ಯಾಕಂದರೆ ಯಾವುದೇ ಒಂದು ಬೋರ್ಡ್ ಕಮಿಟಿಯ ಒಂದು ಪರವಾನಗಿನೇ ತಗೊಂಡಿಲ್ಲ, ಅಲ್ಲಿ ಆದೇಶದ ಬಗ್ಗೆ ಯಾವುದೇ ಪ್ರಸ್ತಾವನೂ ಕೂಡ ಮಾಡಿಲ್ಲ. ಇದೆಷ್ಟರ ಜೊತೆಗೆ ಕಾರ್ಮಿಕರ ಕಾರ್ಡ್ಗಳಲ್ಲಿ ಯಾವುದೇ ನಮಗೆ ಸಿಬ್ಬಂದಿಗಳಿಲ್ಲ. ಹಾವೇರಿ ಜಿಲ್ಲೆಗೆ ಇವತ್ತಿನವರೆಗೂ ನಮಗೆ ಸೂಕ್ತ ಸಿಬ್ಬಂದಿಗಳನ್ನ ಕೊಟ್ಟಿಲ್ಲ. ಸಿಬ್ಬಂದಿಗಳನ್ನ ಕೊಡೋದ್ರ ಬಗ್ಗೆ ಫಸ್ಟ್ ಗಮನ ಕೊಡೋದು ಬಿಟ್ಟು ಆಗಿರ್ತಕ್ಕಂಥ ಸಮಸ್ಯೆಗಳನ್ನ DOಗಳನ್ನ ಎನ್ಕ್ವೈರಿ ಮಾಡೋದನ್ನ ಬಿಟ್ಟು ಕಾರ್ಮಿಕರ ಪರಿಶೀಲನೆ ಅಂತ ಹೇಳ್ಬಿಟ್ಟು ಬಂದಿರತಕ್ಕಂಥ ಬೆಂಗಳೂರಿಂದ ಬಂದಿರತಕ್ಕಂಥವ್ರು ಎಲ್ಲೇ ಒಂದು ಹೋಟೆಲ್ನಲ್ಲಿ ಕುತ್ಕೊಂಡು ಪರಿಶೀಲನೆ ಮಾಡೋದು, ತಪ್ಪು ಮಾಹಿತಿಯನ್ನು ಕೊಟ್ಟು ನಾವು ಕಾರ್ಮಿಕ ಇಲಾಖೆಯಿಂದ ಆದೇಶ ತೊಗೊಂಡು ಬಂದಂಥ ಸಿಬ್ಬಂದಿಗಳು ನಾವು ಇಲಾಖೆಯಿಂದನೇ ಬಂದೀವಂತ ನೈಜವಾಗಿ ಹೇಳೋದು ಬಿಟ್ಟು ಅವರಲ್ಲೇ ನೈಜತೆ ಇಲ್ಲದೇ ನಾವು ಒಂದು ಪಡಿತರ ಚೀಟಿ ಇಲಾಖೆಯಿಂದ, ಆಹಾರ ಇಲಾಖೆಯಿಂದ ಬಂದಿದ್ದೀವಿ, ಮಕ್ಕಳ ಇಲಾಖೆಯಿಂದ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರದ ವತಿಯಿಂದ ಪರಿಶೀಲನೆ ಕಾರ್ಯ ಆಗಿರುವಂಥದ್ದು ಅವೈಜ್ಞಾನಿಕವಾಗಿದೆ, ಅದರಿಂದ ನಿಮಗೆ ಮೋಸ ಆಗಿದೆ ಅಂತಿದ್ರೆ? ನಮಗೆ ಮೋಸ ಆಗಿಲ್ಲ, ಪ್ರತಿಯೊಂದು ಕಾರ್ಮಿಕ ವರ್ಗಕ್ಕೆ ಮೋಸ ಆಗಿದೆ, ಪ್ರತಿಯೊಂದು ಕಾರ್ಮಿಕರಿಗೆ ಮೋಸ ಆಗಿದೆ, ನಮ್ಮ ಕಾರ್ಮಿಕ ಸಂಘಟನೆಯವ್ರಿಗೆ ಅವಮಾನ ಆಗಿದೆ. ಈ ವಿಚಾರದಾಗಿ ನಾವು ಇವತ್ತಿನ ದಿವಸ ಇಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ. ನಮ್ಗೆ ಆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಇಲ್ಲಿವರೆಗೂ ತಮ್ಮನ್ನು ಭೇಟಿ ಮಾಡೋದಕ್ಕೆ ಈ ಜಾಗದಲ್ಲಿ ಯಾವೆಲ್ಲ ಸಚಿವರು ಬಂದಿದ್ದಾರೆ ಮತ್ತು ಶಾಸಕರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಬಂದು ಭೇಟಿ ಮಾಡಿದಾರಾ? ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ? ಇನ್ನಿವರೆಗೂ ಯಾರೂ ಬಂದು ಭೇಟಿ ಮಾಡಿಲ್ಲ ನಮ್ಮನ್ನು. ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಅವರು ಬಂದು ಮುಖ್ಯಮಂತ್ರಿಗಳು ಬರಲಿಕ್ಕೆ ಆಗೋದಿಲ್ಲ, ಸಂಬಂಧಪಟ್ಟಂಥ ಸಚಿವ ಸಂಪುಟದ ಅಧಿಕಾರಿಗಳೇ ಬರ್ತಾರೆ ಅಂತ ವಿಷಯ ತಿಳಿಸಿದ್ರಂತೆ. ಬಟ್ ಅವ್ರು ಇನ್ನೂ ಯಾರೂ ಬಂದಿಲ್ಲ. ಬಂದ ಮೇಲೆ ನಾವು ಏನೈತಲ್ಲ ನಮ್ಮ ಹೋರಾಟದ ಬಗ್ಗೆ ನಮ್ಮ ಏನು ಬೇಡಿಕೆಗಳದಾವಲ್ಲ ಒಂದು ಸಂಪೂರ್ಣ ತಿಳಿಸ್ತೇವೆ. ಆಮೇಲೆ ನಮ್ಮ ಮೂಲತಃ ನಮ್ಮ ಕಾರ್ಮಿಕ ಜಿಲ್ಲಾಧಿಕಾರಿಗಳು ಏನಿದಾರಲ್ಲ ಈಗ ಆಲ್ರೆಡಿ ಅನುಮೋದನೆ ಆಗಿರ್ತಕ್ಕಂಥವು
ಸಂಬಂಧಪಟ್ಟಂಥ ಸಿಬ್ಬಂದಿಗಳೇ ಅನುಮೋದನೆ ಕೊಟ್ಟಿರ್ತಾರೆ. ಪರಿಶೀಲನೆ ರೂಲ್ಸ್ ಅಮೆಂಡ್ಮೆಂಟಲ್ಲಿನೇ ಇದೆ. ಒಂದು ಕಾರ್ಮಿಕ ನೈಜತೆಗೂ ಅಪ್ರೂವಲ್ ಆಗಬೇಕಂದ್ರೂ ಕೂಡ ಪರಿಶೀಲನೆ ಮಾಡಿನೇ ಅನುಮೋದನೆ ಮಾಡಬೇಕನ್ನೋದಿದೆ. ಆದರೆ ಅವರು ಅನುಮೋದನೆಯನ್ನು ಮಾಡಿದ್ದಾರೆ. ಸಂಬಂಧಪಟ್ಟಂಥ ಕ್ಲೈಮ್ಗಳನ್ನು ಕೂಡ ಸೌಲಭ್ಯಗಳನ್ನು ಕೂಡ ಅನುಮೋದನೆ ಮಾಡಿದ್ದಾರೆ. ಆ ಅನುಮೋದನೆ ಮಾಡಿರ್ತಕ್ಕಂಥ ಸೌಲಭ್ಯಗಳಿಗಾದರೂ ಅವರು ಅಮೌಂಟನ್ನು ಹಾಕೋದನ್ನು ಹಿಂಪಡೆದು ಅವರು ಇಲಾಖೆಯಿಂದ ನಮಗೆ ಆದೇಶ ಬರಬೇಕು ಅಂತ ಇದ್ದಾರೆ. ಈಗ ಆಲ್ರೆಡಿ ಆದೇಶ ಆಗಿರ್ತಕ್ಕಂಥ ಆದೇಶ ಪ್ರತಿಗೆ ಮಂಜೂರಾತಿ ಆದೇಶಕ್ಕೆ ಮತ್ತೆ ಯಾವ ಆದೇಶ ಬರಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ತಮ್ಮ ಬೇಡಿಕೆಗಳಿಗೆ ಸೂಕ್ತವಾಗಿ ಸರಿಯಾದ ಸಮಯದಲ್ಲಿ ಅತಿ ಶೀಘ್ರದಲ್ಲಿ ಸ್ಪಂದಿಸದೆ ಹೋದರೆ ತಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ನಮ್ಮ ಮುಂದಿನ ಹೋರಾಟ ನಮ್ಮ ಜಿಲ್ಲಾ ಮಟ್ಟದೊಳಗೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರನ್ನು ಒಳಗೊಂಡು ಅಲ್ಲಿ ಒಂದು ಹೋರಾಟ ಮಾಡಬೇಕಂತ ಇದ್ದೀವಿ. ಮುಂದುವರೆದಲ್ಲಿ ನಾವು ವಿಧಾನಸೌಧಕ್ಕೂ ಕೂಡ ನಾವು ಹೋಗಿ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಇದಿಷ್ಟು ಪ್ರತಿಭಟನಾಕಾರರ ಮಾತುಗಳು. ಆದಷ್ಟು ಬೇಗನೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲದೆ ಹೋದರೆ ನಾವು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಲ್ಲೂ ಕೂಡ ಹಿಂದಕ್ಕೆ ಬೀಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹಾದೇವ್ ಪವಾರ್ ಜೊತೆಗೆ ನಾನು ರವಿ ಸುರೇಶ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಭೀಕರ ಬರಗಾಲಕ್ಕೆ ರಾಜ್ಯದ ಜನ ರೋಸಿ ಹೋಗಿದ್ದಾರೆ. ಸರ್ಕಾರಕ್ಕೆ ಜನರೆಲ್ಲರೂ ಛೀಮಾರಿ ಹಾಕುತ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಒಂದು ರಸ್ತೆ ಗುಂಡಿಯನ್ನು ಕೂಡ ಮುಚ್ಚೋದಕ್ಕಾಗಿಲ್ಲ. ಹೈಕೋರ್ಟ್ ಛೀಮಾರಿ ಹಾಕಿದ್ದು ಅವರಿಗೆ ನೆನಪಿಲ್ವಾ? ಸಿಎಂ ಸಿದ್ದರಾಮಯ್ಯ ಟಾಂಗ್. ಇವತ್ತು ಮುಂದುವರೆದ ಪ್ರತಿಭಟನೆಗಳ ಕಾವು. ಸುವರ್ಣಸೌಧದ ಪಕ್ಕದಲ್ಲಿ ವಿವಿಧ ಸಂಘಟನೆಗಳ ಕೂಗು. ಸರ್ಕಾರಕ್ಕೆ ಫುಲ್ ತಲೆನೋವು. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಮತ್ತೊಂದಿಷ್ಟು ಸುದ್ದಿಗಳಿಗಾಗಿ ನೋಡ್ತಾರೆ ಕನ್ನಡಮ ನ್ಯೂಸ್ ನೆಟ್ವರ್ಕ್.